ಪಾಪ ಅವ್ರ ಲ್ಯಾಂಡ್ ವಿಷಯದಲ್ಲೆಲ್ಲ ಮಾತಾಡಿರ್ಬೇಕಲ್ಲ ಶ್ರೀನಿವಾಸಪುರದ್ದು. ಅವ್ರು ಇದ್ರದ್ದಲ್ಲ ಆ್ಯಕ್ಚುಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ನೋಡಿ, ಇಲ್ಲಿ ಕಾಡ್ಗೋಡಿ ಫಾರೆಸ್ಟ್ ಕೇಸು ಈಗ ಇದು ಹೇಳ್ತಾ ಇದ್ದೀರಲ್ಲ, HMT ಇದ್ರ ಬಗ್ಗೆ ನೀವು ಕೇಳೋದಲ್ಲ ಪ್ರಶ್ನೆ. ಕಾಡ್ಗೋಡಿ ಕೇಸಲ್ಲಿ ದ ಲರ್ನೆಡ್ ಸಿಂಗಲ್ ಜಡ್ಜ್ ಆಫ್ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅಟ್ ಬ್ಯಾಂಗ್ಳೂರ್ ಇನ್ ಇಸ್ ಆರ್ಡರ್ ಡೇಟೆಡ್ 25th May 2012, writ petition number 7200 of 2008, Concord India Private Limited versus the Range Forest Officer of others. ಇದರಲ್ಲಿ ಏನು ಹೇಳಿದ್ರು? has held that the notification dated 29/5/1896, ಫಸ್ಟ್ ನೋಟಿಫಿಕೇಷನ್ ಆಗಿತ್ತಲ್ಲ, ಇಲ್ಲಿದೆಯಲ್ಲ ಯಾವುದು ನಮ್ಮ ಗೆಜೆಟ್ ನೋಟಿಫಿಕೇಷನ್ ಮೈಸೂರು ಅರಸರ ಕಾಲದಲ್ಲಿ 1896. ಇದರ ಬಗ್ಗೆ ಏನು ಹೇಳ್ತಾರೆ? ನಾಟ್ ಬೀಯಿಂಗ್ ರೂಲ್ ಕಂಪ್ಲೈಂಟ್, ಲ್ಯಾಂಡ್ ಮೆಜರಿಂಗ್ 711 acres in survey number 1 ಕಾಡ್ಗೋಡಿ ಬೆಂಗಳೂರು ತಾಲೂಕ್ does not fall within the expression state forest under rule 1 of forest rules 1878. ಸೇಮ್ ಎರಡು ಒಂದೇ 1897 ಆಗಿರೋದು ಪೀಣ್ಯ, ಇದು ನಿಮ್ಮ ಕಾಡ್ಗೋಡಿ. ಅದಕ್ಕೆ ಜಡ್ಜ್ಮೆಂಟ್ ಕೊಟ್ಟವ್ರೆ. ಆ ಜಡ್ಜ್ಮೆಂಟ್ ಮೇಲೆ ಮತ್ತೋದ್ರು ಸರ್ಕಾರ. ಡಬಲ್ ಬೆಂಚಲ್ಲೂ ಸರ್ಕಾರದ ಮನವಿ ತಿರಸ್ಕಾರ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟಲ್ಲೂ ಡಿಸ್ಮಿಸ್ ಆಗಿದೆ. ಅವ್ರನ್ನ ಕೇಳಿ, ಈಗ ಫಾರೆಸ್ಟ್ ಲ್ಯಾಂಡದು ಯಾವ ಹಿಂದಿನ ಕಾಲದಲ್ಲಿ ಇತ್ತು ಅಂತ ಹೇಳ್ತಾವ್ರಲ್ಲ HMTನ, ಈಗ ಅದನ್ನು KDB ಕೊಟ್ಟವ್ರಲ್ಲ, ಹೆಂಗೆ ಕೊಟ್ಟವ್ರು ಕೇಳಿ? ಕೊಟ್ಟವ್ರೆ. ದಿಸ್ ಇಸ್ ದ ಇಶ್ಯೂ. ಹೇಳಿ ಸರ್, ಇನ್ನೇನಾದ್ರು ಇದ್ರ ಪ್ರಶ್ನೆ ಕೇಳಿದ್ರ ಬಗ್ಗೆ? ಹಾಂ, ನನಗದರಿಂದ ಏನು ಸಿಗುತ್ತೆ ಅವ್ರದ್ದು ಗೊತ್ತಿಲ್ಲ ನನಗೆ. ಇದು ಮಾಡೋದ್ರಿಂದ ಅವ್ರು ಏನು ಸಾಧನೆ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಜನಕ್ಕೆ ಒಳ್ಳೇದು ಮಾಡಬೇಕು, ಜನ ಹಾಳು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೋಬೇಕು. ಇಲ್ಲ ನನ್ನ ಸ್ವಂತಕ್ಕೋಸ್ಕರವಾಗಿ ಇದು ರೀಬರ್ತ್ ಕೊಡಬೇಕು ಅಂತ ಇದ್ದೀವ ನಮ್ಮ ಸ್ವಂತಕ್ಕೆ? ಎಲ್ಲಿ? ಶಿವಮೊಗ್ಗದ್ದು ಭದ್ರಾವತಿದು ಅದು ದೊಡ್ಡ ಚಾಲೆಂಜ್ ಇದೆ. ಇವತ್ತು ಸಂಪೂರ್ಣವಾಗಿ ಅಲ್ಲಿ ಎಲ್ಲ ಇರ್ತಕ್ಕಂಥ ಈಗಿನ ಮೆಷಿನರೀಸ್ನ ಬದಲಾವಣೆ ಮಾಡಬೇಕು. ಸುಮಾರು 10,000 ಕೋಟಿ ಹಣದ ಅವಶ್ಯಕತೆ ಇದೆ. VSL ಪ್ಲ್ಯಾಂಟ್ನ ಇವತ್ತು ನಾವೇನಾದರೂ ಅದು ಹೊಸ ಮಾಡಿಫೈ ಮಾಡಬೇಕು ಅಂದರೆ ದೊಡ್ಡ ಮಟ್ಟದ ಹಣ ಇವತ್ತು ಹೂಡಿಕೆ ಆಗಬೇಕಾಗಿದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ವರ್ಕೌಟ್ ಮಾಡ್ತೇನೆ, ಸುಮ್ಮನೆ ಕೂತಿಲ್ಲ. ಪಾಪ ಮೊನ್ನೆ ನಮ್ಮ ಎಜುಕೇಷನ್ ಮಿನಿಸ್ಟರ್ ಯಡಿಯೂರಪ್ಪನವ್ರ ಮೇಲೆ, ರಾಘವೇಂದ್ರ ಮೇಲೆ ಏನೋ ದೂರು ಮಾಡಿದ್ದಾರೆ ಮಾಧ್ಯಮಗಳಲ್ಲಿ. ಏನು ಹೇಳಿದ್ದಾರೆ ಅವರು? VSL ಪ್ಲ್ಯಾಂಟ್ ಮುಚ್ಚೋಗ್ಲಿಕ್ಕೆ ಕಾರಣ ರಾಘವೇಂದ್ರ ಅವರು, ಯಡಿಯೂರಪ್ಪನವರು ಅಂತ ಹೇಳಿದ್ದಾರೆ. ನೆನ್ನೆನೂ ಬಂದಿದೆ ಪತ್ರಿಕೆಯಲ್ಲಿ, ನೋಡಿದೆ ಅವರು ಹೇಳಿಕೆನ. ಈ ರೀತಿ ಹೇಳಿಕೆ ಉಡಾಫೆ. ಕಾರಣ ಏನು? ಯಾವ ಸಂದರ್ಭದಲ್ಲಿ ಟೆಕ್ನಿಕಲಿ ಅಡ್ವಾನ್ಸ್ ಏನೇನು ಆಗ್ತಾ ಇರ್ತದೆ ಇದರಲ್ಲಿ ಟೆಕ್ನಾಲಜಿನಲ್ಲಿ, ಆ ಸಂದರ್ಭಕ್ಕೆ ನಾವು ಅಳವಡಿಸ್ಕೊಳ್ಳದೆ ಹೋಗಿ ಇನ್ವೆಸ್ಟ್ಮೆಂಟ್ ಆ ಟೈಮಲ್ಲಿ ಏನು ಮಾಡಬೇಕಾಗ್ತದೆ ಮಾಡದೇ ಇದ್ದಿದ್ದರಿಂದ ಇವೆಲ್ಲ ಅನುಭವಿಸ್ತಾ ಇದ್ದೀವಿ. ಇತ್ತೀಚೆಗೆ ಕೆಲವರಲ್ಲಿ ಒಂದೇನು ಅಂದರೆ ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ರೆ ಯಾವಾಗಲೂ ಸ್ವಲ್ಪ ನಮಗೂ ದುಡ್ಡು ಬರುತ್ತೆ, ಹೆಂಗೋ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ. ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡ ಅದರಲ್ಲಿ ಎಷ್ಟು ಯಶಸ್ಸು ಕಾಣ್ತೀನಿ ನಾನು. ನಮ್ಮ PSUಗಳದ್ದು ಇತಿಹಾಸ ಇದೆ ಕೆಲವು. ಆ ಇತಿಹಾಸ ನಶಿಸಿ ಹೋಗಬಾರ್ದು. ಆ ಇತಿಹಾಸನ ಉಳಿಸಬೇಕು, ಮುಂದಿನ ಪೀಳಿಗೆಗೆ ಉದ್ಯೋಗನೂ ಸೃಷ್ಟಿಯಾಗಬೇಕು, ಲಾಭಕ್ಕೂ ತರಬೇಕು. ಇದು ನನ್ನ ಮೂಲ ಉದ್ದೇಶ. ಅಲ್ಲ, ಈ ಲ್ಯಾಂಡ್ ವಿಷಯದಲ್ಲೇ ತಕರಾರು ತೆಗೆದು ಕೂತಿದಾರಲ್ಲ. QS ಇಲ್ದು ಒಂದು ರೀತಿ ರಾಂಗ್ ಮೆಸೇಜ್ ಕೊಡಲಿಕ್ಕೆ ಹೊರಟರು. ಈ ನೆನ್ನೆಯಿಂದ ಇದು ಶುರು ಮಾಡಿದ್ದಾರೆ. ವರ್ಕರ್ಸ್ಗಳಲ್ಲಿ ಏನೋ ಭಾವನೆ ಮೂಡ್ಬೋದು,
ಕೆಲಸ ಮಾಡೋರ ಮೇಲೆ ಏನು ಭಾವನೆ ಮಾಡ್ಬೋದು? ಒಂದು ಪ್ರೋತ್ಸಾಹ ಕೊಡಬೇಕು, ನಾವು ಡಿಸ್ಕರೇಜ್ ಮಾಡಬೇಕು. ಹಾಂ, ಮಾಡಲಿಕ್ಕೆ ಅವಕಾಶಗಳಿದೆ, ದುಡ್ಡಿನ ಕೊರತೆ ಇಲ್ಲ. ನಾವು ಯಾವುದೇ ಕೆಲಸ ಮಾಡಲಿಕ್ಕೂ, ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ದುಡ್ಡಿನ ಕೊರತೆ ಇರಲ್ಲ. ನಾವು ಯಾವ ರೀತಿ ಹೊಂದಿಸ್ಬೇಕು ಅದು ಮುಖ್ಯ ನನಗಿಲ್ಲ. ಈಗ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ ರಾಜ್ಯ ಸರ್ಕಾರದಲ್ಲಿ, ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದರು, ಮಾಡಿ ತೋರಿಸಿದ್ದೀವಿ. ಇದು ಅಷ್ಟೇ, ಕಷ್ಟ ಇದೆ, ಸುಲಭ ಇಲ್ಲ. ಏಕೆಂದರೆ ನಾನು ಫೈನಾನ್ಸ್ನ ಇಲಾಖೆನ ಒಪ್ಪಿಸ್ಬೇಕು, ಮಂತ್ರಿಗಳನ್ನ ಒಪ್ಪಿಸ್ಬೇಕು, ಪ್ರಧಾನಮಂತ್ರಿ ಒಪ್ಪಿಸ್ಬೇಕು, ಮತ್ತಿನ್ನು ದೀಪಮ್ ಅಂತೇಳಿ ಡಿಸ್ಇನ್ವೆಸ್ಟ್ಮೆಂಟ್ನ ನೋಡ್ಕೊಳ್ತಕ್ಕಂಥ ಒಂದು ಹೆಡ್ ಇದೆ, ಅದೊಂದು ಇಲಾಖೆ, ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಒಂದೇ ಸಲ ಆಗಲ್ಲ ಇವೆಲ್ಲ. ಬಟ್ ಒಂದು ನಾನೇನು ಕೈ ಹಾಕಿದ್ದೇನೆ, ಒಂದು ಸಕ್ಸಸ್ ಮಾಡಿದ್ರೆ ಆಟೋಮೆಟಿಕಲಿ ಆಗ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಪ್ಪ ಇವನೇನೋ ಮಾಡ್ತಾನೆ ಅಂತಕ್ಕಂಥ ಎಲ್ಲ ಒಟ್ಟಿಗೆ ಹಾಕೋದಕ್ಕಿಂತ ವಿಷಯಗಳು ಕಲೆಕ್ಟ್ ಮಾಡ್ತಾಯಿದ್ದೀನಿ. ಆದರೆ ಇನ್ನೊಂದು ಸದ್ಯದಲ್ಲೇ ಒಂದು ವಿಷಯದಲ್ಲಿ ಗುಡ್ ನ್ಯೂಸ್ ಕೊಡ್ತೀವಿ. ಅದು ಬೇಡ, ಈಗ ಸದ್ಯಕ್ಕೆ ಬೇಡ, ಹೆಸರು ಹೇಳೋದು ಬೇಡ. ಈಗೆಲ್ಲ ಒಂದು ಲೆವೆಲಿಗೆ ತಂದಿದ್ದೀವಿ. ನಾನು ಎಂಪ್ಲಾಯೀಸ್ ಮೇಲೆ ಹೇಳ್ತಾ ಇಲ್ಲ. ಈಗ ನಾನು ಆ ಒಂದು ಕಂಪ್ಲೇಂಟ್ ಇದೆಯಲ್ಲ, ಆ ಕಂಪ್ಲೇಂಟ್ನ ಹೋಗಲಾಡಿಸಬೇಕು ಅಂತಲೇ ಇಂಟ್ರೆಸ್ಟ್ ತಗೊಂಡು ಓಡಾಡ್ತಾ ಇದ್ದೀವಿ. ಅದಕ್ಕೋಸ್ಕರಲೇ ಓಡಾಡ್ತೇವೆ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.